ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ ಅಥವಾ ವಿಶೇಷ ವಿಡಿಯೋ ಆಗುತ್ತೆ. ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ತಮ್ಮ ಆನ್ಯುಯಲ್ ಅಥವಾ ಬೋರ್ಡ್ ಎಕ್ಸಾಮ್ಸ್ಗೆ ಈಗಾಗಲೇ ಪ್ರಿಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ಅವರಿಗೆ ಬೋರ್ಡ್ ಎಕ್ಸಾಮ್ ಇದೆ. ಸೊ ಈ ಸಂದರ್ಭದಲ್ಲಿ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟ್ ಅನ್ನ ನೋಡೋದಕ್ಕೆ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟೂಡೆಂಟ್ಸ್ ವಿಶೇಷವಾದ ಗಮನವನ್ನ ಕೊಡ್ತಾರೆ. ಯಾಕೆ ಅನ್ನೋದಾದ್ರೆ ಬ್ಲೂ ಪ್ರಿಂಟ್ ಅನ್ನ ನೋಡಿದಾಗ ಯಾವ ಲೆಸನ್ಗೆ ಎಷ್ಟು ಮಾರ್ಕ್ಸ್ ಅನ್ನ ಅಲಾಟ್ ಮಾಡಲಾಗಿದೆ, ಯಾವ ಲೆಸನ್ ಇಂದ ಯಾವ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ನಿಮಗೆ ಈಸಿ ಆಗ್ಲಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಬೋರ್ಡ್ ಅವರು ಬಿಟ್ಟಿರುವಂತಹ ಬ್ಲೂ ಪ್ರಿಂಟ್ ಹೇಗಿದೆ, ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಲೆಸನ್ ಮತ್ತೆ ಯಾವ ಪೋಯಂಗೆ ಎಷ್ಟು ಮಾರ್ಕ್ಸ್ ಅನ್ನ ಅಲಾಟ್ ಮಾಡಲಾಗಿದೆ, ಜೊತೆಗೆ ಯಾವ ಯಾವ ಲೆಸನ್ ಮತ್ತೆ ಯಾವ ಯಾವ ಪೋಯಂ ಇಂದ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ, ಮತ್ತೆ ಅವಶ್ಯಕತೆ ಇದ್ರೆ ನಾನು ಹೇಳುವಂತಹ ಪಾಯಿಂಟ್ಸ್ ಅನ್ನ ನೀವು ಒಂದು ಬುಕ್ ಅಲ್ಲಿ ಬರ್ಕೊಂಡು ಸ್ಟಡಿ ಮಾಡಿ. ಆಗ ಖಂಡಿತ ಎಕ್ಸಾಮ್ ಅನ್ನ ಫೇಸ್ ಮಾಡೋದು ಈಸಿ ಆಗುತ್ತೆ. ಫಸ್ಟ್ ಪೋಯಂ ರೋಮಿಯೋ ಅಂಡ್ ಜೂಲಿಯಟ್. ಈ ಪೋಯಂ ಇಂದ ನಿಮಗೆ ಮಾರ್ಕ್ಸ್ ಅಲಾಟೆಡ್ 3 ಮಾರ್ಕ್ಸ್ ಅಂದ್ರೆ 3 ಅಂಕಗಳಿಗೆ ಪ್ರಶ್ನೆಗಳು ಇರುತ್ತೆ. ಅದರಲ್ಲಿ ಒಂದು 1 ಮಾರ್ಕ್ ಕ್ವಶನ್ ಅಂಡ್ ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ದಟ್ ಮೀನ್ಸ್ ಒನ್ ಈಸ್ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿದೆ, ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಆಗಿದೆ. ನಿಮಗೆ ರೋಮಿಯೋ ಅಂಡ್ ಜೂಲಿಯಟ್ ಇಂದ 3 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆ ಇಲ್ಲ, 4 ಮಾರ್ಕ್ಸ್ಗೂ ಯಾವುದೇ ಪ್ರಶ್ನೆ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ಲೆಸನ್ 2 ಡಿಯರ್. ಸೊ ಈ 2 ಡಿಯರ್ ಲೆಸನ್ ಇಂದ ನಿಮಗೆ 5 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಲಾಗಿದೆ. ಅಂದ್ರೆ 5 ಅಂಕಗಳಿಗೆ ಪ್ರಶ್ನೆಗಳು ಇದೆ. ಅದರಲ್ಲಿ ಒಂದು MCQ ಅಂದ್ರೆ 1 ಮಾರ್ಕ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಈ ಲೆಸನ್ ಅಲ್ಲಿ ನಿಮಗೆ 2 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆ ಇಲ್ಲ, 3 ಮಾರ್ಕ್ಸ್ಗೂ ಯಾವುದೇ ಪ್ರಶ್ನೆ ಇಲ್ಲ, 4 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಇದೆ. ಸೊ ಲಾಂಗ್ ಆನ್ಸರ್ ಕ್ವಶನ್ ಒಂದಿದೆ 2 ಡಿಯರ್ ಇಂದ. ಸೊ 2 ಡಿಯರ್ ಅಲ್ಲಿ ನೀವು ಒಂದು ಲಾಂಗ್ ಆನ್ಸರ್ ಕ್ವಶನ್ಗೆ ಪ್ರಿಪೇರ್ ಆಗಬೇಕು. ನೆಕ್ಸ್ಟ್ ಥರ್ಡ್ ಒನ್ ಪೋಯಂ ಆನ್ ಚಿಲ್ಡ್ರನ್. ಸೊ ಈ ಪೋಯಂ ಇಂದ ನಿಮಗೆ 3 ಮಾರ್ಕ್ಸ್ 3 ಅಂಕಗಳ ಪ್ರಶ್ನೆಗಳಿರುತ್ತೆ. ಆ 3 ಅಂಕಗಳ ಪ್ರಶ್ನೆಗಳು ಯಾವ್ಯಾವುದು ಅಂದ್ರೆ ಯಾವ ರೀತಿಯ ಪ್ರಶ್ನೆಗಳು ಅನ್ನೋದಾದ್ರೆ, ಒಂದು ಅಂಕದ ಪ್ರಶ್ನೆ, ದಟ್ ಮೀನ್ಸ್ 1 ಮಾರ್ಕ್ ಕ್ವಶನ್ ಅಂದ್ರೆ MCQ ಆಗಿದೆ. ಅಂಡ್ ಸೆಕೆಂಡ್ ಒನ್ 2 ಮಾರ್ಕ್ಸ್ ಕ್ವಶನ್, ಮತ್ತೊಂದು 2 ಅಂಕಗಳ ಪ್ರಶ್ನೆ ಆಗಿದೆ. ಈ ಪೋಯಂ ಇಂದ ಕೂಡ ನಿಮಗೆ 3 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆ ಇಲ್ಲ, 4 ಮಾರ್ಕ್ಸ್ಗೂ ಯಾವುದೇ ಪ್ರಶ್ನೆ ಇಲ್ಲ. ನೀವು ಗಮನಿಸಬಹುದು ರೋಮಿಯೋ ಅಂಡ್ ಜೂಲಿಯಟ್ ಅಲ್ಲಿ ಕೂಡ ನಿಮಗೆ 3 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆ ಇಲ್ಲ, 4 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಇಲ್ಲಿ ಆನ್ ಚಿಲ್ಡ್ರನ್ ಈ ಪೋಯಂ ಅಲ್ಲಿ ಕೂಡ ನಿಮಗೆ 3 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆ ಇಲ್ಲ, 4 ಮಾರ್ಕ್ಸ್ಗೂ ಯಾವುದೇ ಪ್ರಶ್ನೆ ಇಲ್ಲ. ಅಂಡ್ ನೆಕ್ಸ್ಟ್ ಲೆಸನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಈ ಲೆಸನ್ ಇಂದ ನಿಮಗೆ 5 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಲಾಗಿದೆ. ಈ 5 ಮಾರ್ಕ್ಸ್ ಅಲ್ಲಿ ಒಂದು 2 ಮಾರ್ಕ್ಸ್ ಕ್ವಶನ್ ಇದೆ, ಒಂದು 3 ಮಾರ್ಕ್ಸ್ ಕ್ವಶನ್ ಇದೆ. ಅಂದ್ರೆ ಈ ಲೆಸನ್ ಇಂದ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಲ್ಲ, 4 ಮಾರ್ಕ್ಸ್ ಕ್ವಶನ್ ಕೂಡ ಇಲ್ಲ. ಜಸ್ಟ್ ಒಂದು 2 ಮಾರ್ಕ್ಸ್ ಕ್ವಶನ್ ಇದೆ, ಒಂದು 3 ಮಾರ್ಕ್ಸ್ ಕ್ವಶನ್ ಇದೆ. ನೆಕ್ಸ್ಟ್ ಒನ್ ಲೆಸನ್ ನಂಬರ್ 5 ಸನ್ನಿ ಮಾರ್ನಿಂಗ್. ಸೊ ಲೆಸನ್ ನಂಬರ್ 5 ಸನ್ನಿ ಮಾರ್ನಿಂಗ್ ಇಟ್ಸ್ ಎ ಡ್ರಾಮಾ. ಇದೊಂದು ನಾಟಕ ಆಗಿದೆ ಅಥವಾ ಡ್ರಾಮಾ ಆಗಿದೆ. ಇದ್ರ ಮೇಲೆ ನೀವು ಹೆಚ್ಚು ಫೋಕಸ್ ಅನ್ನ ಮಾಡಬೇಕು. ಯಾಕೆ ಅನ್ನೋದಾದ್ರೆ ಈ ಲೆಸನ್ ಇಂದ ನಿಮಗೆ ಹೆಚ್ಚು ಅಂಕಗಳನ್ನ ಸ್ಕೋರ್ ಮಾಡೋಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈ ಲೆಸನ್ಗೆ 8 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಲಾಗಿದೆ. ಸೊ ಬೇರೆ ಎಲ್ಲ ಲೆಸನ್ಗೆ ಕಂಪೇರ್ ಮಾಡಿದಾಗ ಸನ್ನಿ ಮಾರ್ನಿಂಗ್ಗೆ ಹೆಚ್ಚು ಅಂಕಗಳನ್ನ ಕೊಟ್ಟಿದ್ದಾರೆ. ಟೋಟಲ್ 8 ಮಾರ್ಕ್ಸ್. ಈ 8 ಮಾರ್ಕ್ಸ್ ಯಾವ ತರ ಡಿವೈಡ್ ಆಗಿದೆ ಅಂದ್ರೆ, ಒಂದು ಅಂಕದ ಪ್ರಶ್ನೆ, ದಟ್ ಮೀನ್ಸ್ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಂದಿದೆ. ಅಂಡ್ 2 ಮಾರ್ಕ್ಸ್ಗೆ ಇಲ್ಲಿ ಯಾವುದೇ ಕ್ವಶನ್ ಇಲ್ಲ. ಸನ್ನಿ ಮಾರ್ನಿಂಗ್ ಇಂದ ನಿಮಗೆ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಇದೆ, ಅಂಡ್ ದೆನ್ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಇದೆ. ಸೊ ನೀವು ಹೆಚ್ಚು ಅಂಕ ಪಡ್ಕೊಬೇಕು ಅಂದ್ರೆ ಈ ಲೆಸನ್ ಮೇಲೆ ನೀವು ಫೋಕಸ್ ಮಾಡಲೇಬೇಕು, ಸನ್ನಿ ಮಾರ್ನಿಂಗ್. ಅಂಡ್ ನೆಕ್ಸ್ಟ್ ಪೋಯಂ ವೆನ್ ಯು ಆರ್ ಓಲ್ಡ್. ಈ ಪೋಯಂ ಇಂದ ನಿಮಗೆ 3 ಅಂಕಗಳ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇಲ್ಲಿ 1 ಮಾರ್ಕ್ಗೆ ಯಾವುದೇ ಪ್ರಶ್ನೆ ಇಲ್ಲ, 2 ಅಂಕಗಳಿಗೂ ಯಾವುದೇ ಪ್ರಶ್ನೆ ಇಲ್ಲ, 3 ಅಂಕಗಳಿಗೆ 3 ಮಾರ್ಕ್ಸ್ದು ಒಂದು ಕ್ವಶನ್ ಇದೆ, ಅಂಡ್ 4 ಮಾರ್ಕ್ಸ್ಗೆ ಯಾವುದೇ ಕ್ವಶನ್ ಇಲ್ಲ. ಸೊ ಈ ಪೋಯಂ ಅಲಾಟ್ ಆಗಿರೋದು 3 ಮಾರ್ಕ್ಸ್ಗೆ, ಅಂಡ್ ಡೈರೆಕ್ಟ್ ಆಗಿ 3 ಮಾರ್ಕ್ಸ್ದು ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಅಂಡ್ ನೆಕ್ಸ್ಟ್ ಒನ್ ದ ಗಾರ್ಡನರ್. ಲೆಸನ್ ದ ಗಾರ್ಡನರ್. ಈ ಲೆಸನ್ ಇಂದ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 5 ಅಂಕಗಳ ಪ್ರಶ್ನೆಗಳಿರುತ್ತೆ. ಸೊ ಈ 5 ಅಂಕಗಳು ಯಾವ ರೀತಿ ಡಿವೈಡ್ ಆಗಿದೆ ಅಂದ್ರೆ, ಒಂದು ಅಂಕದ ಪ್ರಶ್ನೆ, ದಟ್ ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. 2 ಮಾರ್ಕ್ಸ್ಗೆ ಈ ಲೆಸನ್ ಇಂದ ಯಾವುದೇ ಪ್ರಶ್ನೆ ಇಲ್ಲ, 3 ಮಾರ್ಕ್ಸ್ಗೂ ಯಾವುದೇ ಪ್ರಶ್ನೆ ಇಲ್ಲ,
ಮತ್ತೆ ನಿಮಗೆ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಇದೆ. ಸೊ ಗಾರ್ಡನರ್ ಲೆಸನ್ ಅಲ್ಲಿ ಕೂಡ 4 ಮಾರ್ಕ್ಸ್ ಒಂದು ಲಾಂಗ್ ಆನ್ಸರ್ ಕ್ವಶನ್ ಇದೆ. ಸೊ ಅದ್ರ ಮೇಲೆ ನೀವು ಫೋಕಸ್ ಅನ್ನ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಪೋಯಮ್ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್. ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್. ಈ ಪೋಯಮ್ ಇಂದ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅಂದ್ರೆ 3 ಅಂಕಗಳ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅದರಲ್ಲಿ ಇಲ್ಲಿ ಕೂಡ ನಿಮಗೆ MCQ 1 ಮಾರ್ಕ್ ಕ್ವಶನ್ ಇಲ್ಲ, 2 ಮಾರ್ಕ್ಸ್ ಕ್ವಶನ್ ಕೂಡ ಇಲ್ಲ. ಡೈರೆಕ್ಟ್ ಆಗಿ ಒಂದು 3 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳಿದ್ದಾರೆ. ಅಂಡ್ 4 ಮಾರ್ಕ್ಸ್ಗೆ ಇಲ್ಲ, ಯಾಕಂದ್ರೆ ಇಲ್ಲಿ ನಮಗೆ ಅಲರ್ಟ್ ಆಗಿರೋದು 3 ಮಾರ್ಕ್ಸ್. ಡೈರೆಕ್ಟ್ ಆಗಿ ಒಂದು 3 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳಿರೋದ್ರಿಂದ ಈ ಪೋಯಮ್ ನಿಮಗೆ 3 ಮಾರ್ಕ್ಸ್ ನ ಒಂದು ಕ್ವಶನ್ ಜೊತೆಯಲ್ಲಿ ಬರುತ್ತೆ. ಸೊ ನೀವು 3 ಮಾರ್ಕ್ಸ್ ಅಥವಾ 3 ಅಂಕಗಳ ಪ್ರಶ್ನೆಗೆ ತಯಾರಾಗಬೇಕು. ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಪೋಯಮ್ ಇಂದ. ನೆಕ್ಸ್ಟ್ 9th ಲೆಸನ್, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಈ ಲೆಸನ್ ಇಂದ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅಂದ್ರೆ 5 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈ 5 ಅಂಕಗಳಲ್ಲಿ ಒಂದು ಅಂಕದ ಪ್ರಶ್ನೆ, ದಟ್ ಮೀನ್ಸ್ 1 ಮಾರ್ಕ್ ಕ್ವಶನ್. ಅಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಇಟ್ಸ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಈ ಲೆಸನ್ ಇಂದ ನಿಮಗೆ 2 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆ ಇಲ್ಲ, 3 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆ ಇಲ್ಲ, 4 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಇದೆ. ಸೊ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಒಂದು 4 ಮಾರ್ಕ್ಸ್ ಲಾಂಗ್ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್. ಅಂಡ್ ನೆಕ್ಸ್ಟ್ 10th ಒನ್, ಇಟ್ಸ್ ಎ ಪೋಯಮ್. ಇದೊಂದು ಪದ್ಯ. ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ದ ಅರ್ತ್. ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಸೊ ಈ ಪೋಯಮ್ ಇಂದ ನಿಮಗೆ 3 ಮಾರ್ಕ್ಸ್, 3 ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ. ಈ 3 ಅಂಕಗಳಲ್ಲಿ ನಿಮಗೆ 1 ಮಾರ್ಕ್ಗೆ ಯಾವುದೇ ಕ್ವಶನ್ ಇಲ್ಲ, 2 ಮಾರ್ಕ್ಸ್ಗೆ ಯಾವುದೇ ಕ್ವಶನ್ ಇಲ್ಲ, 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಇದೆ, 4 ಮಾರ್ಕ್ಸ್ಗೆ ಯಾವುದೇ ಕ್ವಶನ್ ಇಲ್ಲ. ಅಂದ್ರೆ ಈ ಪೋಯಮ್ ಇಂದ ನಿಮಗೆ ಡೈರೆಕ್ಟ್ ಆಗಿ ಒಂದು 3 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳಿದ್ದಾರೆ. ಅಂಡ್ ನೆಕ್ಸ್ಟ್ ಲೆಸನ್ ನಂಬರ್ 11, ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ. ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ. ಈ ಲೆಸನ್ ಇಂದ ನಿಮಗೆ 4 ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ. 4 ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಒಂದು ಅಂಕದ ಪ್ರಶ್ನೆ, 1 ಮಾರ್ಕ್ ಕ್ವಶನ್. ಸೊ ಈಸಿ ಟು ಅಂಡರ್ಸ್ಟ್ಯಾಂಡ್. ಇಟ್ಸ್ ಎ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಂದಿದೆ. ಅಂಡ್ ನೆಕ್ಸ್ಟ್ 2 ಮಾರ್ಕ್ಸ್ಗೆ ಈ ಲೆಸನ್ ಇಂದ ಯಾವುದೇ ಪ್ರಶ್ನೆ ಇಲ್ಲ. ಅಂಡ್ ದೆನ್ 3 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಇದೆ. ಅಂಡ್ 4 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಒಂದು MCQ ಇದೆ, ಇನ್ನೊಂದು 3 ಮಾರ್ಕ್ಸ್ ಕ್ವಶನ್ ಇದೆ. ಅಂಡ್ ನೆಕ್ಸ್ಟ್ ಲೆಸನ್ ನಂಬರ್ 12, ಓಟರ್, ದ ಓಟರ್. ಸೊ ಈ ಲೆಸನ್ ಇಂದ ನಿಮಗೆ 5 ಮಾರ್ಕ್ಸ್ಗೆ ಕ್ವಶನ್ ಇದೆ. 5 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈ 5 ಅಂಕಗಳು ಯಾವ ರೀತಿ ಡಿವೈಡ್ ಆಗಿದೆ ಅನ್ನೋದಾದ್ರೆ, ಒಂದು 1 ಮಾರ್ಕ್ ಕ್ವಶನ್, ದಟ್ ಮೀನ್ಸ್ MCQ, ಒಂದು MCQ ಇದೆ. 2 ಮಾರ್ಕ್ಸ್ಗೆ ಈ ಲೆಸನ್ ಇಂದ ಯಾವುದೇ ಪ್ರಶ್ನೆ ಇಲ್ಲ, 3 ಮಾರ್ಕ್ಸ್ಗೂ ಈ ಲೆಸನ್ ಇಂದ ಯಾವುದೇ ಪ್ರಶ್ನೆ ಇಲ್ಲ, 4 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಇದೆ, ಲಾಂಗ್ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಒಂದು ಇದೆ. ಅಂಡ್ ನೆಕ್ಸ್ಟ್ ಒನ್, ವೇರ್ ದೇರ್ ಈಸ್ ಎ ವೀಲ್. ಲೆಸನ್ ನಂಬರ್ 13, ವೇರ್ ದೇರ್ ಈಸ್ ಎ ವೀಲ್. ಸೊ ಈ ಲೆಸನ್ ಅಲ್ಲಿಂದ ಕೂಡ ನಿಮಗೆ 5 ಅಂಕಗಳಿಗೆ ಪ್ರಶ್ನೆಗಳು ಇದೆ. 5 ಮಾರ್ಕ್ಸ್ ಈ ಲೆಸನ್ಗೆ ಅಲಾಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಅಂಕದ ಪ್ರಶ್ನೆ, ದಟ್ ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿದೆ. ವೇರ್ ದೇರ್ ಈಸ್ ಎ ವೀಲ್ ಈ ಲೆಸನ್ ಇಂದ ನಿಮಗೆ 2 ಮಾರ್ಕ್ಸ್ಗೆ ಯಾವುದೇ ಕ್ವಶನ್ ಇಲ್ಲ, 3 ಮಾರ್ಕ್ಸ್ಗೂ ಯಾವುದೇ ಕ್ವಶನ್ ಇಲ್ಲ, ಒಂದು 4 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಲಾಂಗ್ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಒಂದು ಇದೆ. ಅಂಡ್ ಲಾಸ್ಟ್ ಒನ್, ಪೋಯಮ್, ವಾಟರ್. ಸೊ ಲಾಸ್ಟ್ ಪೋಯಮ್, ದಟ್ ಈಸ್ ವಾಟರ್. ಸೊ ಈ ಪೋಯಮ್ ಇಂದ ನಿಮಗೆ 3 ಮಾರ್ಕ್ಸ್, 3 ಅಂಕಗಳ ಪ್ರಶ್ನೆಗಳು ಇದೆ. ಅದರಲ್ಲಿ ಒಂದು ಅಂಕದ ಪ್ರಶ್ನೆ, ದಟ್ ಮೀನ್ಸ್ MCQ, ಒಂದು MCQ ಇದೆ. ಅಂಡ್ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಇದೆ, 2 ಅಂಕಗಳಿಗೆ ಒಂದು ಪ್ರಶ್ನೆ ಇದೆ. ಈ ಪೋಯಮ್ ಇಂದ ನಿಮಗೆ 3 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆ ಇಲ್ಲ, 4 ಮಾರ್ಕ್ಸ್ಗೂ ಯಾವುದೇ ಪ್ರಶ್ನೆ ಇಲ್ಲ. ಬ್ಲೂ ಪ್ರಿಂಟ್ ಅನ್ನ ನೋಡಿದ್ಮೇಲೆ ನಮಗೆ ಯಾವ್ಯಾವ ಲೆಸನ್ಗೆ ಎಷ್ಟು ಮಾರ್ಕ್ಸ್, ಯಾವ್ಯಾವ ಪೋಯಮ್ಸ್ಗೆ ಎಷ್ಟು ಮಾರ್ಕ್ಸ್, ಮತ್ತೆ ಆ ಲೆಸನ್ಸ್ ಮತ್ತೆ ಪೋಯಮ್ಸ್ ಇಂದ ಯಾವ ರೀತಿಯ ಪ್ರಶ್ನೆ ಬರುತ್ತೆ ಅನ್ನೋದು ಗೊತ್ತಾಗಿದೆ. ಈಗ ಅದನ್ನೇ ಒಂದು ಬ್ರೀಫ್ ಸೆಷನ್ ಮಾಡೋಣ, ಸಂಕ್ಷಿಪ್ತವಾಗಿ ನೋಡ್ಕೊಂಡು ಹೋಗೋಣ. ಸೊ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮೀನ್ಸ್ 1 ಮಾರ್ಕ್ ಕ್ವಶನ್ಸ್ಗೆ ನಾವು ಯಾವ ಲೆಸನ್ಸ್ ಮತ್ತೆ ಪೋಯಮ್ಸ್ ಕಡೆ ಫೋಕಸ್ ಅನ್ನ ಮಾಡಬೇಕು. ಸೊ ಹಿಯರ್ ಈಸ್ ದ ಲಿಸ್ಟ್. ಸೊ ಇಲ್ಲಿ ಅದರ ಲಿಸ್ಟ್ ಇದೆ. ಇಲ್ಲಿ ಲೆಸನ್ಸ್ ಮತ್ತೆ ಪೋಯಮ್ಸ್ ನೇಮ್ ಅನ್ನ ಮೆನ್ಷನ್ ಮಾಡಿದೀನಿ. ಇವಿಷ್ಟು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಬರುವಂತಹ ಲೆಸನ್ಸ್ ಮತ್ತೆ ಪೋಯಮ್ಸ್ ಆಗಿದೆ. ಸೊ ರೋಮಿಯೋ ಅಂಡ್ ಜೂಲಿಯಟ್, ಟು ಡಿಯರ್, ಆನ್ ಚಿಲ್ಡ್ರನ್, ಅ ಸನ್ನಿ ಮಾರ್ನಿಂಗ್, ದ ಗಾರ್ಡನರ್, ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ, ದ ಓಟರ್, ವೇರ್ ದೇರ್ ಈಸ್ ಅ ವೀಲ್ ಅಂಡ್ ವಾಟರ್. ಸೊ ಇಷ್ಟ್ರ ಮೇಲೆ ನೀವು ಫೋಕಸ್ ಅನ್ನ ಮಾಡಬೇಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಆನ್ಸರ್ ಅನ್ನ ಮಾಡೋದಕ್ಕೆ. ಯಾಕಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ನಿಮಗೆ ಚಾಯ್ಸ್ ಇರೋದಿಲ್ಲ, 10ಕ್ಕೆ 10 ಪ್ರಶ್ನೆಗಳನ್ನ ಕೂಡ ಅಟೆಂಡ್ ಮಾಡಬೇಕು.
ಸೊ ಇಲ್ಲಿ ಈ ಲಿಸ್ಟ್ ಅಲ್ಲಿ ಇರುವಂತಹ ಲೆಸನ್ಸ್ ಮತ್ತೆ ಪೋಯಮ್ಸ್ ಬಗ್ಗೆ ನೀವು ಹೆಚ್ಚು ಫೋಕಸ್ ಅನ್ನ ಮಾಡಿದಾಗ 10ಕ್ಕೆ 10 ಮಾರ್ಕ್ಸ್ ಅನ್ನ ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. 2 ಮಾರ್ಕ್ಸ್ ಕ್ವಶನ್ಸ್, 2 ಅಂಕಗಳ ಪ್ರಶ್ನೆಗಳು. ಈ 2 ಅಂಕಗಳ ಪ್ರಶ್ನೆಗಳು ನಿಮಗೆ 4 ಅನ್ನ ಕೊಟ್ಟಿರ್ತಾರೆ. ಆ 4ರಲ್ಲಿ ನೀವು 3ಕ್ಕೆ ಆನ್ಸರ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಿಯರ್ ಯು ವಿಲ್ ಗೆಟ್ ದ ಚಾಯ್ಸ್. 4 ಕ್ವಶನ್ಸ್ ಇರುತ್ತೆ. ಯು ನೀಡ್ ಟು ಅಟೆಂಡ್ ಎನಿ 3 ಆಫ್ ದೆಮ್. ಆ 4ರಲ್ಲಿ ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ಆ 3 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು. ಸೊ 2 ಮಾರ್ಕ್ಸ್ಗೆ ನೀವು ಯಾವ ಲೆಸನ್ ಮತ್ತೆ ಪೋಯಂ ಮೇಲೆ ಫೋಕಸ್ ಮಾಡಬೇಕು ಅನ್ನೋದಾದ್ರೆ ರೋಮಿಯೋ ಅಂಡ್ ಜೂಲಿಯಟ್ ಈ ಪೋಯಂ ಇಂದ ಒಂದು 2 ಮಾರ್ಕ್ಸ್ ಕ್ವಶನ್. ಆನ್ ಚಿಲ್ಡ್ರನ್, ಸೊ ಅಗೈನ್ ಇದು ಕೂಡ ಒಂದು ಪೋಯಂ ಆಗಿದೆ. ಇದರಿಂದ ಕೂಡ 2 ಮಾರ್ಕ್ಸ್ ಒಂದು ಕ್ವಶನ್ ಇದೆ. ದೆನ್ ಲೆಸನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಈ ಲೆಸನ್ ಇಂದ ಒಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅಂಡ್ ದೆನ್ ವಾಟರ್, ಈ ಪೋಯಂ ಇಂದ ಕೂಡ ನಿಮಗೆ ಒಂದು 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಈ 4ರಲ್ಲಿ ಯಾವ್ದಾದ್ರು 3ಕ್ಕೆ ಅಂದ್ರೆ ಈ 4 ಲೆಸನ್ ಇಂದ ಒಂದೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದರಲ್ಲಿ ನೀವು 3ಕ್ಕೆ ಉತ್ತರವನ್ನ ಬರಿಬೇಕಾಗತ್ತೆ. ಇಲ್ಲಿ ನೀವು ಗಮನಿಸಬೇಕಾಗಿರೋ ಒಂದು ವಿಷಯ ಏನು ಅಂದ್ರೆ 2 ಮಾರ್ಕ್ಸ್ಗೆ ಈ ಸಲ ಕೇಳಿರೋದ್ರಲ್ಲಿ ಲೆಸನ್ 1 ಮಾತ್ರ ಇದೆ, ಇನ್ನು 3 ಕೂಡ ಪೋಯಮ್ಸ್ ಆಗಿದೆ. ಸೊ 4 ಪ್ರಶ್ನೆಗಳಲ್ಲಿ 1 ಮಾತ್ರ ಲೆಸನ್ ಇಂದ ಕೇಳಿದರೆ, ಇನ್ನುಳಿದಂತಹ 3 ಪ್ರಶ್ನೆಗಳು ಕೂಡ ಪೋಯಮ್ಸ್ ಇಂದ ಇದೆ. ಸೊ ನೀವು ಪೋಯಮ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು 2 ಮಾರ್ಕ್ಸ್ಗೆ ಪ್ರಿಪೇರ್ ಆದ್ರೆ ಈಸಿಯಾಗಿ 6 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. 2 ಮಾರ್ಕ್ಸ್ ವಿಷಯ ಬಂದಾಗ ಈ ಪೋಯಮ್ಸ್ ಮತ್ತೆ ಲೆಸನ್ ಕಡೆ ಹೆಚ್ಚು ಗಮನವನ್ನ ಕೊಡಿ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್, 3 ಅಂಕಗಳ ಪ್ರಶ್ನೆಗಳು. ಸೊ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ 3 ಅಂಕಗಳ ಒಟ್ಟು 6 ಕ್ವಶನ್ಸ್ ಇರುತ್ತೆ. ಟೋಟಲ್ 6 ಕ್ವಶನ್ಸ್. ಆ 6 ಕ್ವಶನ್ಸ್ ಅಲ್ಲಿ ನೀವು 4ಕ್ಕೆ ಉತ್ತರವನ್ನ ಬರೆದ್ರೆ ಸಾಕಾಗಿರುತ್ತೆ. ಸೊ ಹಿಯರ್ ಯು ವಿಲ್ ಹ್ಯಾವ್ ಎ ಚಾಯ್ಸ್. ನಿಮಗೆ ಚಾಯ್ಸ್ ಇರುತ್ತೆ. ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ಆ 4 ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡಬಹುದು. ಸೊ 3 ಮಾರ್ಕ್ಸ್ಗೆ ಯಾವ ಲೆಸನ್ ಮತ್ತೆ ಯಾವ ಪೋಯಮ್ಗಳಿಂದ ಕ್ವಶನ್ ಅನ್ನ ಕೇಳ್ತಾರೆ ಅನ್ನೋದಾದ್ರೆ ಹಿಯರ್ ಈಸ್ ದ ಆನ್ಸರ್ ಆರ್ ಹಿಯರ್ ಇಸ್ ದ ಲಿಸ್ಟ್. ಈ ಲಿಸ್ಟ್ ನಲ್ಲಿ ಇರುವಂತಹ ಲೆಸನ್ಸ್ ಮತ್ತೆ ಪೋಯಮ್ಸ್ ಕಡೆ ನೀವು ಫೋಕಸ್ ಅನ್ನ ಮಾಡಬೇಕಾಗುತ್ತೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಇಟ್ಸ್ ಎ ಲೆಸನ್. ಸನ್ನಿ ಮಾರ್ನಿಂಗ್, ಇಟ್ಸ್ ಎ ಡ್ರಾಮಾ. ವೆನ್ ಯು ಆರ್ ಓಲ್ಡ್, ಇಟ್ಸ್ ಅ ಪೋಯಮ್. ಫುಡ್ ಸಾಂಗ್, ಇಟ್ಸ್ ಚೈಲ್ಡ್, ಅಗೈನ್ ಇಟ್ಸ್ ಅ ಪೋಯಮ್. Heaven, if you are not here on the earth, again it's a poem. And then Japan and Brazil through a traveler's eye, it's a lesson. ಸೊ ಈ ಲೆಸನ್ಸ್ ಮತ್ತೆ ಪೋಯಮ್ಸ್ ಕಡೆ ನೀವು 3 ಮಾರ್ಕ್ಸ್ಗೋಸ್ಕರ ಹೆಚ್ಚು ಫೋಕಸ್ ಅನ್ನ ಮಾಡಬೇಕು. ಬಟ್ ನೆನ್ಪಿಟ್ಕೊಳ್ಬೇಕಾಗಿರೋ ವಿಷಯ ಏನು ಅಂದ್ರೆ ಈ 6 ಪ್ರಶ್ನೆಗಳಲ್ಲಿ ಅಂದ್ರೆ ಈ ಲೆಸನ್ಸ್ ಮತ್ತೆ ಪೋಯಮ್ಸ್ ಇಂದ ಚೂಸ್ ಮಾಡಿರೋ 6 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು ಎನಿ 4 ಯಾವ್ದಾದ್ರೂ 4 ನಿಮಗೆ ಯಾವ್ದು ಕಂಫರ್ಟಬಲ್ ಅಂಡ್ ಈಸಿ ಅನ್ಸುತ್ತೋ ಆ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಬರೆದಾಗ ಒಳ್ಳೆ ಮಾರ್ಕ್ಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ಸ್, 4 ಅಂಕಗಳ ಪ್ರಶ್ನೆಗಳು. ಇಲ್ಲಿ ಕೂಡ ನಿಮಗೆ ಟೋಟಲ್ 6 ಕ್ವಶನ್ಸ್ ಇರುತ್ತೆ, 6 ಪ್ರಶ್ನೆಗಳಿರುತ್ತೆ. ಆ 6ರಲ್ಲಿ ನೀವು ಯಾವ್ದಾದ್ರೂ 3ಕ್ಕೆ ಉತ್ತರವನ್ನ ಬರಿಬೇಕಾಗತ್ತೆ. ಸೊ ಇಲ್ಲಿ ಕೂಡ ಚಾಯ್ಸ್ ಇರುತ್ತೆ. 6ರಲ್ಲಿ ನಿಮಗೆ ಈಸಿ ಆಗಿರುವಂತಹ 3 ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ. 3 ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರವನ್ನು ಬರೆಯೋದಕ್ಕೆ ಟ್ರೈ ಮಾಡಿ. ಹಾಗಾದ್ರೆ ಈ 4 ಮಾರ್ಕ್ಸ್ ಕ್ವಶನ್ಸ್ಗೆ ನಾವು ಯಾವ ಲೆಸನ್ಸ್ ಮತ್ತೆ ಪೋಯಮ್ಸ್ ಕಡೆ ಫೋಕಸ್ ಮಾಡಬೇಕು ಅನ್ನೋದಾದ್ರೆ ಹಿಯರ್ ಇಸ್ ದ ಲಿಸ್ಟ್. 2 ಡಿಯರ್, ಲೆಸನ್ 2 ಡಿಯರ್ ಅಂಡ್ ಸನ್ನಿ ಮಾರ್ನಿಂಗ್, ಡ್ರಾಮಾ. ಗಾರ್ಡನರ್, lesson. I believe that books will never disappear, it's a lesson. And then the author, again a lesson. And last one, where there is a wheel, once again it's a lesson. So ಬ್ಲೂ ಪ್ರಿಂಟ್ ಪ್ರಕಾರ 4 ಮಾರ್ಕ್ಸ್ಗೆ ಯಾವುದೇ ಪೋಯಮ್ ಇಂದ ಪ್ರಶ್ನೆಯನ್ನ ಕೇಳಿಲ್ಲ. ಸೊ 4 ಮಾರ್ಕ್ಸ್ಗೆ ಎಷ್ಟು ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅಷ್ಟು ಕೂಡ ಲೆಸನ್ಸ್ ಇಂದಾನೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ವಿಷಯದ ಕಡೆ ಕೂಡ ನೀವು ಗಮನವನ್ನ ಕೊಡಬೇಕು. ಆಮೇಲೆ ಕೊಟ್ಟಿರೋ 6 ಪ್ರಶ್ನೆಗಳಲ್ಲಿ ಯಾವುದು ನಿಮಗೆ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡೋದಕ್ಕೆ ಬರುತ್ತೋ ಅಂತ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದಾಗ ಖಂಡಿತ ಹೆಚ್ಚು ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 2025-26 ಸೆಕೆಂಡ್ PUC ಇಂಗ್ಲಿಷ್ ಆನ್ಯುಯಲ್ ಎಕ್ಸಾಮ್ಗೆ ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ, ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಲೆಸನ್ಸ್ ಮತ್ತೆ ಯಾವ ಪೋಯಮ್ಸ್ಗೆ ಎಷ್ಟು ಮಾರ್ಕ್ಸ್ ಅನ್ನ ಅಲಾಟ್ ಮಾಡಲಾಗಿದೆ, ಜೊತೆಗೆ ಯಾವ ರೀತಿಯ ಪ್ರಶ್ನೆಗಳಿಗೆ ಪ್ರಿಯಾರಿಟಿಯನ್ನು ಕೊಡಲಾಗಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟ್ರೀಮ್ಸ್ ಅಂದ್ರೆ ಗ್ರಾಮರ್ ವರ್ಕ್ ಬುಕ್ ಏನಿದೆ ಅದರಲ್ಲಿ ಯಾವ ಟಾಪಿಕ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ತರ ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ 3 ಮಾಡೆಲ್ ಪೇಪರ್ಸ್ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನ ಮಿಸ್ ಮಾಡದೆ ಕಾಮೆಂಟ್ ಅಲ್ಲಿ ಹೇಳಿ, ಅದನ್ನ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.